ಇಲ್ಲ ಓಹೋ ಎಲ್ಲಿ ತುಂಬ್ಕೊಂಡಿದ್ಯವ ಅಯ್ಯ ನಿನ್ನ ಅಕ್ಕನೋಗು ಇಲ್ಲ ವೇದಿಕೆ ಮೇಲೆ ನಿಂತ್ಕೊಂಡು ಸುದೀಪ್ ಅವ್ರ ಸರ್ ಒಳ್ಳೆ ಕ್ಲಾಸ್ ತಗೊಂಡ್ರು. ಅದ್ರ ಬಗ್ಗೆ ಖುಷಿ ಇದೆ ಎಲ್ಲರಿಗೂ. ಆದರೆ 48ನೇ ಎಪಿಸೋಡು ಕಾಫಿ ಪುಡಿ ವಿಚಾರಕ್ಕೆ ಜಾನ್ವಿ ಅವರಿಗೆ ಗಿಲ್ಲಿ ಅವರು ನಿನ್ನ ಅಕ್ಕನಂತರ ಆ ವಿಡಿಯೋ ನೀವು ನೋಡಿರ್ಬೇಕು ಸರ್. ನಾನು ಆ ಟೈಮಲ್ಲಿ ಒಳಗಿರ್ಲಿಲ್ಲ, ಅಂದ್ರೆ ಆಚೆ ಬಂದ್ಮೇಲೆ ಆ ವಿಡಿಯೋ ನೋಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಅಲ್ಕಾಮತ್ ಬೈದಿದ್ದಾನೆ, ಎಲ್ಲಾರ್ಗೂ ಇರಿಟೇಷನ್ ಮಾಡಿದ್ದಾನೆ, ಆಮೇಲೆ ಎಲ್ಲಾರ ಜೊತೆನೂ ಮಿಸ್ಬಿಹೇವ್ ಮಾಡಿದ್ದಾನೆ, ಕಳ್ತನ ಮಾಡಿದ್ದಾನೆ. ಎಷ್ಟು ಕೆಟ್ಟವನು ಅಂದರೆ ಲೈಫಲ್ಲಿ ನಾನು ಅವನಷ್ಟು ಕೆಟ್ಟವನು, ಅಷ್ಟು ಕೊಳಕ, ಅಷ್ಟು ಕಳ್ಳ ನಾನು ಲೈಫಲ್ಲಿ ನೋಡಿಲ್ಲ. ಅಷ್ಟು ಇರಿಟೇಷನ್ ಕ್ಯಾರೆಕ್ಟರ್ ಅವನು. ಆದರೆ ಆಚೆ ಜನಗಳು ಜಾತ್ರೆ ಮರಳೋ ಥರ ಅವನಿಗೆ ಬರೀ ಕಾಮಿಡಿ ಮಾತ್ರ ತೋರಿಸ್ತಾ ಇರೋದ್ರಿಂದ ಅವನ್ನ ಅಷ್ಟು ಒಳ್ಳೆಯವ್ರು ಅಂದ್ಕೊಂಡಿದ್ದಾರೆ. ಇದೇ ಥರ ಅಲ್ಕಾಮತ್ ಎಲ್ಲರಿಗೂ ಅವಮಾನ ಮಾಡಿದ್ದಾನೆ. ಅದು ಬಿಟ್ಟು ಬಿಟ್ಟಿ ತಿನ್ನಕ್ಕೆ ಬಂದಿದೆಯಾ ಆ ಥರ ಒಂಥರ ಇನ್ಸಲ್ಟ್ ಆಗಂಗೆ. ಅಂದ್ರೆ ಅವ್ರು ಎಷ್ಟೇ ದೊಡ್ಡ ಮನುಷ್ಯರು ಇರಲಿ, ಏಜಲ್ಲಿ ಇವನಿಗಿಂತ ದೊಡ್ಡವ್ರು ಇರಲಿ, ಒಬ್ರಿಗೂ ಬಿಡ್ದಂಗೆ ಏಕವಶನದಲ್ಲಿ, ಆಮೇಲೆ ಅವ್ರ ಹತ್ರ ಚೀಪಾಗಿ ಮಾತಾಡೋದು, ಅಷ್ಟು ಕಂಡಮ್ ಆಗಿ ಮಾತಾಡ್ತಾನೆ, ಇನ್ಸಲ್ಟ್ ಮಾಡ್ತಾನೆ. ನಂದೇ ವಿಷಯನೇ ಬರಲಿ, ನಾನೇನಾರ ನಂದು ಏನಾರು ಹೇಳ್ಕೊಳ್ತಾ ಇದ್ರೆ, ಇವಾಗ ನಂದು ಎಷ್ಟು ಇಂಟರ್ವ್ಯೂ ಬಂದಿದೆ, ಎಷ್ಟು ನ್ಯೂಸ್ ಚಾನಲ್ ಬಂದಿನಿ, ಏನಾರ ಒಂದು ಹೇಳ್ಕೊಳಕ್ ಹೋದ್ರೆ ಎಪ್ಪು ಅಂದ್ಬಿಡೋದು, ಒಂಥರ ಅಲ್ಲಲ್ಲೇ ಕಂಡಮ್ ಮಾಡೋದು, ಒಂಥರ ತುಂಬಾ ಇರಿಟೇಷನ್ ಕ್ಯಾರೆಕ್ಟರ್. ಅಂದ್ರೆ ನಾವು ಏನು ಅಲ್ಲಿ ಮಾತಾಡಕ್ಕೆ ಆಗಲ್ಲ, ಇವನು ಒಬ್ಬನೇ ಮಾತಾಡಬೇಕು, ಇವ್ರು ಬಿಟ್ಟು ಇಲ್ಲಿ ಒಬ್ಬರೇ ಮಾತಾಡಬೇಕು, ಇನ್ಯಾರೂ ಮಾತಾಡಬಾರ್ದು. ಆ ಥರ ಓಲ್ ಇದನ್ನ ಅಂದ್ರೆ ಇವಾಗ ನೀವೇನಾದ್ರು ಮಾತಾಡ್ತಾ ಇದ್ರೆ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ನಿಮ್ಗೆ ಎದುರಿಸ್ಬಿಡ್ತಾನೆ ಅಂದ್ರೆ ಅವಮಾನ ತರ ಮಾಡ್ಬಿಡ್ತಾನೆ. ನೀವು ಅವತ್ತೆಲ್ಲ ಮೂಡ್ ಆಫ್ ಆಗಿ ಫುಲ್ ಡಲ್ ಆಗೇ ಇರ್ತೀರ, ಇವ್ರೊಬ್ಬನೇ ಅದನ್ನೆಲ್ಲ ಕಂಟೆಂಟ್ ಎಲ್ಲ ಇವನೇ ತಿನ್ಕೊಳ್ತಾ ಇರ್ತಾನೆ. ಆ ತರ ಸ್ಟ್ರಾಟಜಿ ಇದು ಮಾಡ್ತಾ ಇದ್ದಾನೆ. ಆದ್ರೆ ಅವ್ನ ಕ್ಯಾರೆಕ್ಟರ್ ಮಾತ್ರ ವರ್ಸ್ಟು. ಜನ ಮಾತ್ರ ಅದು ಏನು ಅಂತಾನೆ ಗೊತ್ತಿಲ್ಲ, ಆ ಲೆಕ್ಕಕ್ಕೆ ಅವನಿಗೆ ಎಲ್ಲ ಹೊಗಳ್ತಾ ಇದ್ದಾರೆ. ಆದ್ರೆ ಇರೋದರಲ್ಲಿ ಎಲ್ಲರೂ ಒಳ್ಳೆಯವರೇ, ಅವನೊಬ್ಬನ್ ಬಿಟ್ಟು. ಅಷ್ಟು ಕಚಡ ಕ್ಯಾರೆಕ್ಟರ್ ನಾನು ಲೈಫಲ್ಲಿ ನೋಡಿ ಸರ್. ಇದಾಗಿದ್ದು 48ನೇ ಎಪಿಸೋಡಲ್ಲಿ, ಈಗ 73ನೇ ನಡೀತಾ ಇದೆ. ಆದ್ರೂ ಯಾಕೆ ಬಿಗ್ ಬಾಸ್ ಇನ್ನೂ ಆಕ್ಷನ್ ತಗೊಂಡಿಲ್ಲ? ಅಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಅವನು ನೋಡಿ ಅಷ್ಟು ಹೈಲೈಟೇ ಆಗಲಿಲ್ಲ. ಅಂದರೆ ಅದು ಅಕ್ಕನಂತ ನಾನು ಮೊನ್ನೆನೋ ನೋಡಿದ್ದದು, ನನಗೂ ಯಾರೋ ಕಳಿಸಿದ್ದದು, ಆ ಥರ ಬೈದಿರೋದು. ಆದರೆ ನಾವು ಸಾಕ್ಷಿ ಒಳಗಡೆ ಇರೋರು, ನಾವು ಅದಕ್ಕಿಂತ ಜಾಸ್ತಿ ಬೈಗಳನ್ನ ನೋಡ್ಬಿಟ್ಟಿದೀವಿ. ಅವನ ಹತ್ರ ಅವ್ನು ಮಿಸ್ಬಿಹೇವ್ ಆಗಲಿ, ಕಳ್ತನ ಆಗೋದಾಗ್ಲಿ, ಒಂಥರ ಕೊಳಕ ಥರ ಏನು ಮಾಡಿದ್ರು ಬಟ್ಟೆ ಚೇಂಜ್ ಮಾಡಲ್ಲ, ಏನು ಮಾಡಲ್ಲ. ಆಮೇಲೆ ಯಾರ ಕೆಲಸ ಹೇಳಿದ್ರೆ ಒಂದು ಕೆಲಸನೂ ಮಾಡಲ್ಲ. ಆ ಕಲ್ಚರು ಇಲ್ಲ ಅವನಿಗೆ. ಅಂದರೆ ಈಗ ಒಂದು ನಮ್ಮನೆ ಬಂದಿದ್ದೀವಿ, ಜನ ಏನು ಅನ್ಕೊಳ್ತಾರೆ, ಒಂದು ಕೆಲಸ ಮಾಡೋಣ ಅಂದರೆ ಎಲ್ಲದಕ್ಕೂ ಮೈಗಳ್ಳ. ಅಂದರೆ ಒಂದು ಕೆಲಸ ಹೇಳಿದ್ರು ತಪ್ಸ್ಕೊಂಡು ಓಡಾಡ್ತಾನೆ, ಇಲ್ಲ ಕಾಟಾಚಾರಕ್ಕೆ ಮಾಡ್ತಾನೆ, ಆಮೇಲೆ ಗಲೀಜಾಗಿ ಮಾಡ್ತಾನೆ. ಏನಕ್ಕಂದ್ರೆ ನೆಕ್ಸ್ಟ್ ಅವ್ನಿಗೆ ಹೇಳ್ಬಾರ್ದು ಅಂತ. ಆ ಥರ ಅಂದರೆ ಅಷ್ಟು ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿದ್ದಾನೆ. ಅದು ಅವ್ರ ಅಪ್ಪ ಅಮ್ಮ ದೇವ್ರಂತವ್ರು, ಒಳ್ಳೆಯವರು. ಅಂದರೆ ಇವನೊಬ್ಬ ಮಾತ್ರ ಆ ಥರ ಮೆಂಟಲ್ ಥರ ಉಟ್ಬಿಟ್ಟಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಟಾಯ್ಲೆಟ್ ಕ್ಲೀನ್ ಮಾಡಿ